ನಿನ್ನೆಯಿಂದಲೂ ಕೂಡ ಕಾಂಗ್ರೆಸ್ ನಾಯಕರು ಆದಿಚುಂಚನಗಿರಿ ಮಠ ಮತ್ತು ಜಾತ್ಯತೀತ ಜನತಾದಳ ಆದಿಚುಂಚನಗಿರಿ ಮಠದ ವಿಚಾರದಲ್ಲಿ ನಡ್ಕೊಂಡಂತ ರೀತಿ ಇದನ್ನ ಪ್ರಶ್ನೆ ಮಾಡ್ತಾನೆ ಇದ್ದಾರೆ. ಇವತ್ತು ಕೂಡ ಅದು ಮುಂದುವರೆದಿದೆ. ಬಾಲಗಂಗಾಧರನಾಥ ಶ್ರೀಗಳಿದ್ದಾಗಲೇ ಆದಿಚುಂಚನಗಿರಿ ಮಠಕ್ಕೆ ಪರ್ಯಾಯ ಮಠವನ್ನು ಸೃಷ್ಟಿಸುವಂತ ಪ್ರಯತ್ನ ಆಯಿತು. ಚಂದ್ರಶೇಖರನಾಥ ಸ್ವಾಮೀಜಿಯವರನ್ನ ಆ ಮಠ ಕಟ್ಟಲಾಯಿತು. ನಮ್ಮನ್ನೆಲ್ಲ ಮುಂದೆ ಬಿಟ್ಟು ಈ ಪರ್ಯಾಯ ಮಠವನ್ನು ಹುಟ್ಟು ಹಾಕಿದ್ರು. ಇದಕ್ಕೆ ದೇವೇಗೌಡರು ಮತ್ತು ಕುಮಾರಸ್ವಾಮಿಯೇ ಕಾರಣ ಅಂತ ಜೆಡಿಎಸ್ ನಾಯಕರ ವಿರುದ್ಧ ಶಾಸಕ ಎಚ್.ಸಿ. ಬಾಲಕೃಷ್ಣ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಾವು ಮಾಡಿದ್ದು ತಪ್ಪು, ಈ ಬಗ್ಗೆ ನಮಗೀಗ ಪಶ್ಚಾತ್ತಾಪ ಆಗಿದೆ ಅಂತಾನೂ ಕೂಡ ಅವರು ಮಾತನಾಡಿದ್ದಾರೆ. ಮಾಗಡಿ ಶಾಸಕ ಬಾಲಕೃಷ್ಣ ಅವರನ್ನ ನಮ್ಮ ಪ್ರತಿನಿಧಿ ಹರೀಶ್ ಮಾತನಾಡಿಸಿದ್ದಾರೆ, ನೋಡೋಣ. ಒಕ್ಕಲಿಗ ಸಮುದಾಯದ ಪ್ರಾಬಲ್ಯಕ್ಕಾಗಿ ಕುಮಾರಸ್ವಾಮಿ ಮತ್ತೆ ಡಿ.ಕೆ. ಶಿವಕುಮಾರ್ ಅವರ ನಡುವೆ ನೇರ ಹಣಾಹಣಿ ನಡೀತಿರುವಂಥದ್ದು ಕೂಡ ಈಗ ಸ್ಪಷ್ಟವಾಗಿ ಗೊತ್ತಾಗ್ತಿರುವಂಥದ್ದು. ನಿನ್ನೆ ಕೂಡ ಮಾತಿಗೆ ಮಾತು, ಸೇರಿಗೆ ಸೇರು, ಸವಾಲಿಗೆ ಸವಾಲು ಅನ್ನೋ ರೀತಿಯಲ್ಲಿ ಕೂಡ ವಾಕ್ಸಮರವನ್ನು ನಡೆಸಿರುವಂಥದ್ದು. ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಎಚ್.ಸಿ. ಬಾಲಕೃಷ್ಣ ಅವರಿದ್ದಾರೆ. ಅವರ ಹತ್ರ ಒಂದಷ್ಟು ವಿಚಾರಗಳನ್ನ ಮಾತಾಡುವಂಥ ಒಂದು ಪ್ರಯತ್ನ. ಬಾಲಕೃಷ್ಣ ಅವರೇ, ನಿಜಕ್ಕೂ ಕೂಡ ಒಕ್ಕಲಿಗ ಸಮುದಾಯದ ಪ್ರಾಬಲ್ಯಕ್ಕಾಗಿ ಏನಾದರೂ ತುಂಬಾ ದೊಡ್ಡ ಮಟ್ಟದಲ್ಲಿ ಫೈಟ್ ಆಗುವಂತ ಅನಿವಾರ್ಯತೆ ಇದೆಯಾ? ಈಗ ಬೇಕೋ ಬೇಡವೋ ಕುಮಾರಸ್ವಾಮಿರವ್ರಿಗೂ ಮತ್ತು ಎಚ್.ಡಿ. ಕುಮಾರಸ್ವಾಮಿರವ್ರಿಗೂ ಎಚ್.ಡಿ. ದೇವೇಗೌಡರಿಗೆ ಒಕ್ಕಲಿಗರು ಒಂದು 60% ಭಾಗ ಅವ್ರಿಗೆ ಸಹಕಾರವನ್ನು ಕೊಟ್ಟಿದ್ದರು. ಕುಮಾರಸ್ವಾಮಿರವರು ಈ ವಿಚಾರದಲ್ಲಿ ಅವಕಾಶಗಳನ್ನ ತೆಗೆದುಕೊಂಡು 2 ಬಾರಿ ಮುಖ್ಯಮಂತ್ರಿ ಕೂಡ ಆದರು. ಒಕ್ಕಲಿಗ ಸಮಾಜ ಅವ್ರ ಹಿಂದೆ ಇತ್ತು, ಆ ಪಕ್ಷದ ಹಿಂದೆ ಇತ್ತು. ಆದರೆ ಈಗ ಆ ಒಂದು ಸಂದರ್ಭ ಇಲ್ಲ. ಯಾಕಂದರೆ ಅವರ ಪಕ್ಷವನ್ನು BJPನಲ್ಲಿ ವಿಲೀನ ಮಾಡಿರೋದ್ರಿಂದ BJPನಲ್ಲಿ ಒಕ್ಕಲಿಗರಿಗೆ ಅಷ್ಟೊಂದು ಸ್ಥಾನಮಾನಗಳು ಸಿಗೋದಿಲ್ಲ. ಈಗಲೂ ಕೂಡ ಮೊನ್ನೆ ಈಗ ಕೊಟ್ಟಿರ್ತಕ್ಕಂಥ MP ಸೀಟ್ನಲ್ಲೂ ಕೂಡ ಹೆಚ್ಚು ಕಾಂಗ್ರೆಸ್ ಪಕ್ಷದವರೇ ಒಕ್ಕಲಿಗರಿಗೆ ಅಭ್ಯರ್ಥಿಗಳನ್ನಾಗಿ ಮಾಡಿರ್ತಕ್ಕಂಥದ್ದು. ಅದರಿಂದ ಅವರು ಇಂಡಿವಿಜುವಲ್ ಆಗಿದ್ದಿದ್ರೆ ಆ ಒಕ್ಕಲಿಗರ ಪ್ರಾಬಲ್ಯ ಅವ್ರಿಗೆ ಜಾಸ್ತಿ ಇರ್ತಿತ್ತು. ಈಗ ಇಂಡಿವಿಜುವಲಿಟಿ ಕಳ್ಕೊಂಡಿದ್ದಾರೆ. ಅವರು BJP ಜೊತೆ ವಿಲೀನ ಆಗಿದ್ದಾರೆ. BJP ಜೊತೆ ಅವ್ರು ವಿಲೀನ ಆಗಿರೋದ್ರಿಂದ ಆ ಒಂದು ಪ್ರಾಬಲ್ಯ ಕಡಿಮೆ ಆಗ್ತಾ ಇದೆ. ನಿನ್ನೆ ಕುಮಾರಸ್ವಾಮಿ ಅವರು ಒಂದು ಹೇಳ್ತಿರುವಂಥದ್ದು ಅಂದರೆ ಮಠಕ್ಕೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ನಾನು ರಾಜಕೀಯವಾಗಿ ಮಠ ಸ್ವಾಮಿಗಳನ್ನ ಎಂದೂ ಬಳಸ್ಕೊಂಡಿಲ್ಲ ಅನ್ನುವಂಥ ಮಾತು ಹೇಳ್ತಾರೆ. ಆದರೆ ಡಿ.ಕೆ. ಶಿವಕುಮಾರ್ ಅವರು ಪ್ರಶ್ನೆ ಮಾಡ್ತಾ ಇರುವಂಥದ್ದು, ಸ್ವಾಮೀಜಿಗಳನ್ನ ಈ ರೀತಿ ಬಳಸ್ಕೊಳಕ್ಕೆ ಹೋಗಬಾರ್ದು, ಮಠವನ್ನು ಅಂದರೆ ಮಠಕ್ಕೆ ಪರ್ಯಾಯವಾಗಿ ಮಠವನ್ನು ಸೃಷ್ಟಿ ಮಾಡಿದರು ಅಂತ ಹೇಳ್ತಿದ್ದಾರೆ. ಈಗ ಬಾಲಗಂಗಾಧರನಾಥ ಸ್ವಾಮೀಜಿಯವರಿದ್ದಂಥ ಸಂದರ್ಭದಲ್ಲಿ ಚಂದ್ರಶೇಖರನಾಥ ಸ್ವಾಮೀಜಿಯವ್ರನ್ನ ಒಂದು ಮಠವನ್ನು ಹುಟ್ಟಾಕ್ತಂಥ ಕೀರ್ತಿ ನಮಗೂ ಇದೆ. ಯಾಕಂದರೆ ಅದಕ್ಕೆ ಕಾರಣಕರ್ತರು ಅವತ್ತಿನ ನಮ್ಮ ನಾಯಕರಾದಂಥ ದೇವೇಗೌಡರು, ಕುಮಾರಸ್ವಾಮಿರವರು. ಅವರ ಮಾತನ್ನು ಕೇಳಿ ನಾವು ಇನ್ನೊಂದು ಪರ್ಯಾಯ ಮಠವನ್ನು ಪ್ರತಿಷ್ಠಾಪನೆ ಮಾಡಲಿಕ್ಕೆ ನಾವು ಕೂಡ ಕಾರಣಕರ್ತರು. ಅದಕ್ಕೀಗ ನಾವು ಪಶ್ಚಾತ್ತಾಪ ಪಡ್ತಾ ಇದ್ದೀವಿ. ಆದರೆ ಈ ಸಂದರ್ಭದಲ್ಲಿ ಮಠದ ರಾಜಕೀಯವನ್ನು ಉಪಯೋಗಿಸ್ಕೊಳ್ತಕ್ಕಂಥದ್ದು ಸೂಕ್ತ ಅಲ್ಲ. ಅದರಲ್ಲೂ ಕೂಡ ಭಾರತೀಯ ಜನತಾ ಪಕ್ಷದವರು ಯಾರು ಕುಮಾರಸ್ವಾಮಿರವ್ರನ್ನ ಅಧಿಕಾರದಿಂದ ಇಳಿಸಿದ್ರು, ಯಾರು ಅಶ್ವಥ್ ನಾರಾಯಣ್ ಇರ್ಬೋದು ಅಥವಾ ಸುಧಾಕರ್ ಇರ್ಬೋದು, ಇವರೆಲ್ಲರೂ ಕೂಡ ಅವತ್ತು ಕುಮಾರಸ್ವಾಮಿರವ್ರನ್ನ ಅಧಿಕಾರದಿಂದ ಇಳಿಸ್ಬೇಕು ಅಂತೇಳಿ ತೀರ್ಮಾನ ಮಾಡಿ ಬಾಂಬೆಗೆ ಹೋಗಿ ಅಧಿಕಾರದಿಂದ ಇಳಿಸಿದ್ರು. ಅದರಿಂದ ಅವ್ರನ್ನ ಕರ್ಕೊಂಡು ಇವರು ಅಲ್ಲಿ ಸ್ವಾಮೀಜಿಯವ್ರನ್ನ ಭೇಟಿ ಮಾಡ್ತಕ್ಕಂಥದ್ದು ಎಷ್ಟು ಸೂಕ್ತ ಅಂತೇಳಿ ಅವತ್ತು ಬಂಡೆ ಅಂತ ಆ ರೀತಿ ನಿಂತಂಥವ್ರು ನಮ್ಮ ಡಿ.ಕೆ. ಶಿವಕುಮಾರ್ ಅವರು. ಸರ್ಕಾರವನ್ನು ಉಳಿಸ್ಬೇಕು, ಕುಮಾರಸ್ವಾಮಿಯವ್ರಿಗೆ ಅನುಕೂಲ ಆಗಬೇಕು ಅಂತೇಳಿ ನಿಂತಂಥವ್ರು ಡಿ.ಕೆ. ಶಿವಕುಮಾರ್ ಅವರು. ಅದರಿಂದ ಈ ಮಾತನ್ನು ಅವ್ರಿಗೆ ಆ ವಿಚಾರವಾಗಿ ಅವರು ಆ ಸಂದರ್ಭದಲ್ಲಿ ಆ ಮಾತನ್ನು ಹೇಳಿರ್ಬೋದು. ಒಂದು ಸ್ವಾಮೀಜಿಗಳನ್ನ ಭೇಟಿ ಆಗಿರುವಂಥದ್ದು ಕಾಂಗ್ರೆಸ್ ಅವರು ಭೇಟಿ ಆಗೋದಾದ್ರೆ ಸರಿ ಹೋಗುತ್ತೆ, ಅದರಲ್ಲಿ ಯಾವುದೇ ತಪ್ಪಿರೋದಿಲ್ಲ. ಆದರೆ ನಾವು ಭೇಟಿ ಆಗೋದಕ್ಕೆ ಈ ರೀತಿ ಕಾರಣಗಳು ಹುಡುಕುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದು ಮೈತ್ರಿ ನಾಯಕರ ಪ್ರಶ್ನೆ. ಏನು ಭೇಟಿ ಮಾಡಲಿಕ್ಕೆ ಏನು ಅದನ್ನು ತಪ್ಪು ಅಂತ ನಾವು ಹೇಳಲಿಕ್ಕೆ ಆಗಲ್ಲ. ಬಟ್ ಈ ಸಮಯದಲ್ಲಿ ಭೇಟಿ ಮಾಡ್ತಕ್ಕಂಥದ್ದು ಚುನಾವಣಾ ಸಂದರ್ಭದಲ್ಲಿ ಜ್ಞಾಪಿಸ್ಕೊಂಡಿರ್ತಕ್ಕಂಥದ್ದು ತಪ್ಪು ಅಷ್ಟೇ. ಚುನಾವಣೆಗೆ ಮುಂಚೆನೇ ಹೋಗಿ ಇವರೆಲ್ಲ ಸೇರ್ಕೊಂಡು ಭೇಟಿ ಮಾಡಿದರೆ, ಇವರೆಲ್ಲ ಒಂದಾದಾಗ ಭೇಟಿ ಮಾಡಿದರೆ ಈ ವಿಚಾರ ಉದ್ಭವ ಆಯ್ತಿರಲಿಲ್ಲ. ಈಗ ಚುನಾವಣೆ ಎಲೆಕ್ಷನ್ ಇದೆ, ಎಲೆಕ್ಷನ್ ಸಂದರ್ಭದಲ್ಲಿ ಇವರೆಲ್ಲ ನಾಟಕ ಮಾಡ್ಲಿಕ್ಕೆ ಹೋಗಿದಾರ ಅಂತಕ್ಕಂಥದ್ದು ಜನಗಳಲ್ಲಿ ಭಾವನೆ ಮೂಡ್ತಾ ಇದೆ ಅಷ್ಟೇ. ಅಂದರೆ ಸ್ವಾಮೀಜಿಗಳಲ್ಲಿ ಇಂಥ ಸಂದರ್ಭದಲ್ಲಿ ಮತಗಳನ್ನ ತಂದುಕೊಡುವಷ್ಟು ಇದಾಗ್ತಿದೆಯಾ ಅಂತ, ಅಂದರೆ ಭೇಟಿ ಮಾಡಿದ ತಕ್ಷಣ ಮತಗಳು ಬಂದ್ಬಿಡುತ್ತೆ ಅನ್ನೋ ಬಲವಾದ ವಿಶ್ವಾಸ ಇರುತ್ತಾ ಆ ಥರದ್ದು? ನೋಡ್ರಿ, ಸ್ವಾಮೀಜಿ ಅಂತಂದರೆ ಅವರೆಲ್ಲರೂ ಕೂಡ ನೀವು ಹೋದರೂ ಆಶೀರ್ವಾದ ಮಾಡ್ತಾರೆ, ನಾವು ಹೋದರೂ ಆಶೀರ್ವಾದ ಮಾಡ್ತಾರೆ. ಸ್ವಾಮೀಜಿಯವರ ಆಶೀರ್ವಾದ ಎಲ್ರಿಗೂ ಇರೋದ್ರಿಂದ ಯಾರ್ಯಾರಿಗೆ ಎಷ್ಟೆಷ್ಟು ಶಕ್ತಿ ಐತೆ ಮತವನ್ನು ಗಳಿಸ್ಕೊಳ್ತಕ್ಕಂಥ ಶಕ್ತಿ, ಆ ಶಕ್ತಿ ಮೇಲೆ ಅವ್ರಿಗೆ ಅನುಕೂಲ ಆಗ್ತದೆ ವಿನ ಅವ್ರು ನಮ್ಮವರು ಹೋಗಿ ಭೇಟಿ ಮಾಡಿದರು, ಇವರು ಹೋಗಿ ಭೇಟಿ ಮಾಡಿದ್ದಾರೆ. ಸ್ವಾಮೀಜಿ ಎಲ್ರಿಗೂ ಆಶೀರ್ವಾದ ಮಾಡಿದ್ದಾರೆ, ಅವ್ರಿಗೇನು ವಿಶೇಷವಾಗಿ ಏನು ಆಶೀರ್ವಾದ ಮಾಡಿಲ್ಲ. ಅದರಿಂದ ಯಾರ್ಯಾರಿಗೆ ಏನೇನು ಯೋಗ್ಯತೆ ಐತೆ ಯೋಗ್ಯತೆ ಮೇಲೆ ಮತ ಗಳಿಕೆ ಮಾಡ್ತಕ್ಕಂಥದ್ದು ಆಗ್ತದೆ. ಅಂದರೆ ಒಂದು ನೆನ್ನೆ ಡಿ.ಕೆ. ಶಿವಕುಮಾರ್ ಸ್ಪಷ್ಟವಾಗಿ ಒಂದು ಮಾತು ಹೇಳಿದ್ದಾರೆ, ಒಕ್ಕಲಿಗ ಸಮುದಾಯದ
CM ಸ್ಥಾನವನ್ನೇ ಕಿತ್ತಾಕಿದವರು ಇವರು. ಸ್ವಾಮೀಜಿಗಳು ಅದನ್ನು ಪ್ರಶ್ನೆ ಮಾಡಬೇಕಾಗಿತ್ತು ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ನೋಡ್ರಿ, ಈಗ BJPನಲ್ಲಿ ಕುಮಾರಸ್ವಾಮಿರವರ ಮುಂದಿನ ಮುಖ್ಯಮಂತ್ರಿ ಅಂತ ಘೋಷಣೆ ಮಾಡಲಿಕ್ಕೆ ಸಾಧ್ಯನಾ? ಇದು ಪ್ರಮುಖವಾದಂಥ ಪ್ರಶ್ನೆ. ಅವರು ಜನತಾದಳದಲ್ಲಿ, ಜಾತ್ಯತೀತ ಜನತಾದಳದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅವರೇ ಪ್ರಶ್ನಾತೀತ ನಾಯಕ, ಅವರೇ ಮುಖ್ಯಮಂತ್ರಿ ಅಭ್ಯರ್ಥಿ. ಆದರೆ ಇಲ್ಲಿ ಯಾರು ಮುಖ್ಯಮಂತ್ರಿ ಅಭ್ಯರ್ಥಿ? ಇಲ್ಲಿ ವಿಜಯ ರಾಘವೇಂದ್ರ ಅವ್ರ ಮುಖ್ಯಮಂತ್ರಿ ಅಭ್ಯರ್ಥಿನಾ, ಕುಮಾರಸ್ವಾಮಿ ಅವ್ರ ಮುಖ್ಯಮಂತ್ರಿ ಅಭ್ಯರ್ಥಿನಾ, ಯಾರು ಮುಖ್ಯಮಂತ್ರಿ ಅಭ್ಯರ್ಥಿ? ಅದರಿಂದ ಒಕ್ಕಲಿಗ ಸಮಾಜದ ಪಾರುಪತ್ಯ ಜನತಾದಳದಲ್ಲಿ ಮುಗಿದಿದೆ. ಈಗ ಇರ್ತಕ್ಕಂಥದ್ದು ಕಾಂಗ್ರೆಸ್ನಲ್ಲಿ DK ಶಿವಕುಮಾರ್ ಅವರ ಆಧಿಪತ್ಯದಲ್ಲಿ ಅವರು ಇವತ್ತು ನಾಯಕರಾಗಿ ಹೊರಹೊಮ್ತಾ ಇದ್ದಾರೆ. ಈ ರಾಜ್ಯದಲ್ಲಿ ಒಕ್ಕಲಿಗ ನಾಯಕರಾಗಿ ಹೊರಹೊಮ್ತಾ ಇದ್ದಾರೆ. ಈಗ ಇವರು ಇಂಡಿಪೆಂಡೆಂಟ್ ಆಗಿದ್ದಿದ್ರೆ, ಜಾತ್ಯತೀತ ಜನತಾದಳ ಅಸ್ತಿತ್ವವನ್ನು ಉಳಿಸ್ಕೊಂಡಿದ್ರೆ ಖಂಡಿತ ನಾವು ಒಪ್ಕೋತಿದ್ದೋ ಒಕ್ಕಲಿಗರ ನಾಯಕರಾಗಿ ಇನ್ನೂ ಕುಮಾರಸ್ವಾಮಿ ಅವರು ಇದ್ದಾರೆ ಅಂತೇಳಿ. ಇವ್ರು ತಗೊಂಡೋಗಿ ಅವ್ರ ಅಧಿಕಾರನ, ಅವ್ರ ಪಕ್ಷನ ಮೋದಿ ಅವರ ಪಾದದಡಿನಲ್ಲಿ ಇಟ್ಬಿಟ್ಟು ನಮಸ್ಕಾರ ಮಾಡಿಬಿಟ್ಟಿರೋದ್ರಿಂದ ಇವತ್ತು ಅಲ್ಲಿ ಒಕ್ಕಲಿಗರ ಆಧಿಪತ್ಯ ಇಲ್ಲ ಅಂತಕ್ಕಂಥದ್ದು ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ. ಹಾಗಾದ್ರೆ JDS ಅಸ್ತಿತ್ವದಲ್ಲಿ ಮುಂದಿನ ದಿನಗಳು ಇರುತ್ತೆ ಅಂತೀರೋ ಇಲ್ಲ ಅಂತೀರೋ? ಮಹಾರಾಷ್ಟ್ರದಲ್ಲಿ ನೋಡಿದ್ರ ನೀವು ಠಾಕ್ರೆ ಅವ್ರ ಕುಟುಂಬ, ಮೋದಿಯವರು, ಅಮಿತ್ ಶಾ ಅವರು, ಕಾಲಿಕ್ ಅವರ ಎಲ್ಲ ಕೂಡ ಅಲ್ಲಿ ರಾಷ್ಟ್ರೀಯ ರಾಜ್ಯ ಪಕ್ಷಗಳನ್ನ, ಪ್ರಾದೇಶಿಕ ಪಕ್ಷಗಳನ್ನ ಮುಗಿಸಿರ್ತಕ್ಕಂಥದ್ದು ನೀವು ನೋಡ್ತಾ ಇದ್ದೀರಾ. ಅದೇ ರೀತಿ ಇಲ್ಲೂ ಕೂಡ ಆಗ್ತದೆ. ಅವರು ಕುಮಾರಸ್ವಾಮಿ ಅವರು 10 ಕರೆದು 3 ಸೀಟ್ ತಗೊಂಡ್ರು. 3 ಸೀಟಲ್ಲ, 1 ಸೀಟ್ ಕೊಡ್ಲಿಕ್ಕೂ ಅವ್ರು ತಯಾರಿರಲಿಲ್ಲ. 10 ಕರೆದು ತಗೊಂಡವ್ರೆ ಅಂತಂದರೆ ಈಗಲೇ ಈ ಸ್ಥಿತಿ ಅಂತಂದರೆ ಈ ಚುನಾವಣೆ ನಂತರ ಅವ್ರ ಸ್ಥಿತಿ ಏನಾಗ್ತದೆ ಅಂತೇಳಿ ನಮ್ಮ ಜನ ಆಲೋಚನೆ ಮಾಡ್ತಾ ಇದ್ದಾರೆ ಅದನ್ನೆಲ್ಲ. ಸೊ ಇದಿಷ್ಟು ಕೂಡ ಕಾಂಗ್ರೆಸ್ ಶಾಸಕರು ಆಗಿರುವಂಥ HC ಬಾಲಕೃಷ್ಣ ಅವರ ಸ್ಪಷ್ಟವಾದ ಮಾತುಗಳು. ಕ್ಯಾಮ್ರಾ ಪರ್ಸನ್ ಅವಿರೇಜ್ ಜೊತೆ ಹರೀಶ್ ಕಕ್ಕುಳ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.